ಅಣ್ಣ ಎಷ್ಟಾಯ್ತು? 50 ರೂಪಾಯಿ ಸರ್. ತೊಗೊಳ್ಳಿ. ಈ BK ಹಾಸ್ಟೆಲ್ ನೋಡ್ಕೊಂತಿರೋ ಕ್ಯಾಂಡಿಡೇಟು ಹೆಂಗವನೋ ಏನೋ. ಆಲ್ ದ ಬೆಸ್ಟ್ ಅಶೋಕ. ಅದ್ಭುತ ಅದ್ಭುತ. ಗೌರು ಸ್ವಲ್ಪ ನಿನ್ನ ಮುಖ ತೋರು. ಹೋಗಿ ಯಜಮಾನ್ರೆ. ಚೆನ್ನಾಗಿದೀಯ. ಸರೋಜ ಹೇಳ್ತಾ ಇದ್ಲು ನಿನ್ನ ಗಂಡ ದಿನ ರಾತ್ರಿ ಎಲ್ಲ ಮನೆಗೆ ಬರಲ್ವಂತೆ. ದಿನ ರಾತ್ರಿ ರೈಲ್ವೆ ಸ್ಟೇಷನ್ ಕಾಯಕ್ ಹೋಗ್ತಾನೆ. ಮತ್ತೆ ಮನೆ ಕಾಯೋರು ಯಾರಂತೆ? ಚಿ ಹೋಗಿ ಯಜಮಾನ್ರೆ. ನಿನಗೇನಾದ್ರೂ ಭಯ ಮಿಸ್ ಕಾಲ್ ಹಾಕು ಅಂತ ಹೇಳೋಷ್ಟ್ರಲ್ಲಿ ಯಾವನ ಬಂದು ಒಂಟಿ ಸೀನ್ ಹಾಕ್ಬಿಟ್ಟ. ಅಕ್ಕ ಇಲ್ಲಿ ಮಾರ್ಕಂಡ ಅಂತ ಕರ್ಸ್ಕೊಡೋರು ಯಾರೋ ಇದಾರಂತಲ್ಲ, ಅವ್ರು ಎಲ್ಲಿದಾರ ಅಕ್ಕ? ಸಾವಿನ ಮನೆಗ್ ಬಂದು ಎಣ ಎಲ್ಲಿ ಅಂತ ಕೇಳ್ದಂಗಾಯ್ತು. ಇಲ್ಲೇ ನಿಂತಿಲ್ವಾ? ಸಾರಿ ಸಾರ್, ನೀವು ಅಂತ ಗೊತ್ತಿರ್ಲಿಲ್ಲ. ತುಂಬಾ ವಯಸ್ಸಾಗಿರುತ್ತೆ, ಕಣ್ಣು ಗ್ಲಾಸಸ್ ಹಾಕೋತಾರೆ, ತಲೆ ತುಂಬಾ ಬಿಳಿ ಕೂದಲಿರುತ್ತೆ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಹಿಂಗಿದಿರಲ್ಲ ಸಾರ್. ಹೆಂಗ ಇನ್ನಂಗಿರ್ಬೇಕಿತ್ತ? ಮ್ಯಾಟ್ರೇನು ಸಾರ್? ನಿಮ್ ತಾತ ತಾತ ರಂಗನಾಥ್ ಶೆಟ್ರು ಲೆಟ್ರು ಕೊಡಕ್ ಹೇಳಿದ್ರು ಸಾರ್. ಕೊಡು ಮತ್ತೆ. ಅಯ್ಯೋ ಸಾರ್. ಏನು ಸಾರ್? ಸಾರ್ ಈ ಲೆಟರ್ ಕೊಟ್ರೆ ರೂಮ್ ಕೊಡ್ತಾರೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಲೆಟರ್ ಅರ್ಧ ಹಾಕ್ಬಿಟ್ರಲ್ಲ ಸಾರ್. ಕೊಡ್ತಾ ಇದ್ರು ಅವ್ರು, ನಾನಲ್ಲ ಸಾರ್. ನನ್ ಮೊಮ್ಮಗ ತುಂಬಾ ಒಳ್ಳೆಯವನು, ದಾನ ವೀರ ಶೂರ ಕರ್ಣ ಅಂಬರೀಷ ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಹೇಳಿದ್ರು. ಪ್ಲೀಸ್ ಯೋಚನೆ ಮಾಡಿ ಸಾರ್. ನೋಡ್ ಬರ್ರಿ, ಅದೇನಿದ್ರು ಅವ್ರ ಫೀಲಿಂಗ್ಸ್, ನಂದೇನಿದ್ರು ರೂಲ್ಸ್. ನಿನಗೆ ಇಲ್ಲಿ ಜಾಗ ಬೇಕು ಅಂದ್ರೆ 2 ಕಂಡೀಷನ್. ಏನ್ ಸಾರ್? ಕಂಡೀಷನ್ ನಂಬರ್ 1, ನೀನು ನನಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ಬೇಕು ಸಾರ್. ಕಂಡೀಷನ್ ನಂಬರ್ 2, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಸಾರ್. ಇರಂಗಿದ್ರೆ ಇರು, ಮರಿ ಇಲ್ಲಾಂದ್ರೆ ಬಿಟ್ಟು ಹೋಯ್ತಾ ಇರು. ಒಂದ್ ಸೆಕೆಂಡ್ ಸಾರ್. ಫಸ್ಟ್ ತಿಂಗಳದು ಸಾರ್. ಸರಿ. ಏನೋ ಸ್ಟೂಡೆಂಟ್ ಗ್ರಾಜುಯೇಟ್ ಸಾರ್. ಇಲ್ಲಿ ಬಂದಿದ್ದು ಲವ್ ಮಾಡಕ್ಕೆ ಅಲ್ಲ, ಕೆಲ್ಸ ಹುಡ್ಕಕ್ಕೆ ಸಾರ್. ಅಯ್ಯಯ್ಯೋ ನಿಂತ್ಕೊಳ್ಳ ರಾಸ್ಕಲ್. ಸಾರ್ ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರು ಸಾರ್. ಹವಾ ಮತ್ತೇನೋ ಒಳ್ಳೆ ಕಾಲೇಜ್ ಹುಡುಗರ ತರ ಮಿಟ್ಮಿಟೆ ಕಾಲ ಡ್ರೆಸ್ ಹಾಕ್ಬಿಟ್ಟಿದ್ಯಾ ಸಾರ್. ನಾಳೆ ದಿವಸ ಕೆಲಸ ಸಿಕ್ಕಾದ್ಮೇಲೆ ಹಾಕೊಳಕ್ ಆಗಲ್ವಲ್ಲ, ಅದಕ್ಕೆ ಇವಾಗ್ಲೂ ಯೂಸ್ಫುಲ್ ಆಗಿರೋಣ ಅಂತ. ನೀನ್ ಇವತ್ತು ಹಂಗಿದ್ರೆ ನಾವೇನು ತೂತು ಯೂತೆ ಸಾರ್. ಅಲ್ಲಿದೆಯಲ್ಲ ಅದೇ ರೂಮ್ ಹಾಕ ಹೋಗು. ಮುದ್ದಾದ ಹುಡುಗಿ ಹುಡ್ಕೊಂಡು ಮೈಸೂರಿಗೆ ಬಂದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ. ಅಣ್ಣ ಒಂಟಿ ಸರ್, ಟೀ ತೊಗೊಳ್ಳಿ. ಮೇಡಮ್, ಎಕ್ಸ್ಕ್ಯೂಸ್ ಮೀ. ಏನ್ ಎಸ್ಸೋ ನಿನ್ನ ಮಕ ನಾಯಿನೆಕ್ಕ? ಏನ್ ನಿನ್ಗೆ ಬರ್ಬರ್ದ್ ಮಲಾಗ್ರ ಬಂದಿರೋದು? ನೀನ್ ಹಾಳಾಗೋದಲ್ದೆ ಚಿಕ್ಕ ಮಕ್ಕಳನ್ನ ಹಾಳು ಮಾಡ್ತೀಯಲ್ಲ. ನಾಚಿಕೆ ಮಾನ ಮರ್ಯಾದೆ ಸೂಡು ಸ್ವರ್ಣ ಏನು ಇಲ್ವಾ ನಿನ್ಗೆ? ಓಹೋ
ಅಮ್ಮ ಅವ್ರಿಗೆ ಮಾಧುರಿ ದೀಕ್ಷಿತ್ ಫೀಲು. ಭರತನಾಟ್ಯಂ, ಕಥಕಲಿ, ಕುಚುಪುಡಿ, ದೊಂಬ್ರಾಟ ಎಲ್ಲದ್ರಲ್ಲಿ ಎಕ್ಸ್ಪರ್ಟ್ ತಾವು. ನಿನ್ಗೆ ಹಂಗು ಡಾನ್ಸ್ ಮಾಡೋ ಆಸೆ ಇದ್ರೆ ನಿಮ್ಮ ಮನೇಲಿ ಕುಣಿ, ಇಲ್ಲ ಯಾವ್ದನ್ನ ಟಿವಿ ಪ್ರೋಗ್ರಾಮ್ ಅಲ್ಲಿ ಕುಣಿ. ಅದನ್ನ ಬಿಟ್ಟು ಬೀದಿಯಲ್ಲೇ ನೀನ್ ಕುಣಿತಾ ಇದೀಯಾ? ಏನ್ ಬೆಪ್ತ ಕಡಿತಾರ ಹಂಗ್ ನೋಡ್ತಾ ಇದ್ಯಾ? ಹೇಳೋರು ಕೇಳೋರು ಯಾರಿಲ್ವಾ ನಿನ್ಗೆ? ಒಂದ್ ಟೀ ಬಂದ್ ಕೊಡ್ಸ್ಬಿಡಿ ಮಕ್ಳಿಗೆ ಇಷ್ಟೊಂದು ಗೋಳಿ ಕೊಂತ ಇದೆಯಲ್ಲ. ಮೊದ್ಲೇ ಸ್ಲಮ್ ಹುಡುಗರು ಅವ್ರ ಅಪ್ಪ ಅಮ್ಮನ ಹತ್ರ ಸರಿ ಕಾಸು ಇರುತ್ತೋ ಇಲ್ವೋ? ನಾಳೆ ದಿನ ಜ್ವರ ಆಗಿರೋ ಬಂದೇನಾದ್ರೆ ಚಿಕ್ಕಮ್ಮೆ ಆದ್ರೆ ಬಂದು ಪರಿಹಾರ ಕೊಡ್ತೀಯ ನೀನು? ಆಗ ಇಲ್ಲಿ ನಿಂತಿದ್ದಾನಲ್ಲ ಈ ಗ್ರಾಸ್ತ, ಎಂಟಿಗೆ 1 ಗಂಟೆಗೆ ಬದನೆಕಾಯಿ ತಂದ್ಬಿಡ್ತೀನಿ ಅಂತ ಹೇಳಿರ್ತೇನೆ. ನೀನ್ ಕಿತ್ತೋಗಿರೋ ಡಾನ್ಸ್ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋಗೋಷ್ಟ್ರಲ್ಲಿ 3 ಗಂಟೆ ಆಗಿರುತ್ತೆ. ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆದ್ರೆ ಬೆಳಗಾನ ಹರಿಕತೆ, ಭಜನೆ, ಅರ್ಚನೆ, ಪೂಜೆ, ಬೆಳಿಗ್ಗೆ ಅಷ್ಟರಲ್ಲಿ ಡಿವೋರ್ಸ್, ಮಕ್ಳು ಬೀದಿಗೆ ಬರ್ತವೆ. ಅಯ್ಯೋ ಪಾಪಿ, ಒಂದ್ ಮನೆನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಮನೆ ಹಳ್ಳಿ ನೀನು. ಸಿನಿಮಾಗಳು ನೋಡೋದು, ಇಲ್ಲಿ ಬಂದು ಅವತಾರಗಳು ಆಡೋದು. ಔಟ್ ಡರ್ಟಿ ರೈನ್ ಡಾನ್ಸ್. ಥ್ಯಾಂಕ್ ಯು. ನಿಮಗ್ ಬುದ್ಧಿ ಕಲ್ಸಿದ್ ಬುದ್ಧಿವಂತ ಯಾರ್ರಿ? ಜನ ಒಟ್ಟಿಗೆ ಇಟ್ಟಿಲ್ಲ ಅಂತ ಸಾಯ್ತವ್ರೆ ಅಂತದ್ರಲ್ಲ, ಅರ್ಧ ಇಡ್ಲಿ ವೇಸ್ಟ್ ಮಾಡಿದಿರಲ್ಲ. ಇವತ್ತಿನ ರೈತ ಭತ್ತ ಬೆಳೆದಷ್ಟು ಕಷ್ಟ, ಅಕ್ಕಿ ಮಾಡೋದಷ್ಟು ಕಷ್ಟ, ಅಂಗಡಿಯಿಂದ ಅಕ್ಕಿ ತರೋದಷ್ಟು ಕಷ್ಟ, ನಿದ್ದೆ ಗೆಡ್ಸ್ಕೊಂಡು ಬೆಳಗಾನ ಅಕ್ಕಿ ರುಬ್ಬಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಸಂಪಣೆ ಜೊತೆ ಬೆವ್ರು ಮಿಕ್ಸ್ ಮಾಡಿ ಒಪ್ಪೆ ಬಿಟ್ಟು ಇಡ್ಲಿ ಬೇಯಿಸೋ ತನಕ ಬಟ್ಟನ್ ಜೀವ ಬಾಯಿಗೆ ಬಂದಿರುತ್ತೆ. 1984 ಅಫ್ಘಾನಿಸ್ತಾನಲ್ಲಿ 2010 ಜನ ಸತ್ತೋದ್ರು. 1994 ಪಾಕಿಸ್ತಾನಲ್ಲಿ 2011 ಜನ ಸತ್ತೋದ್ರು. 1999 ಯುಗಾಂಡದಲ್ಲಿ 2012 ಜನ ಸತ್ತೋದ್ರು. ಇದೇ ತರ ಪ್ರತಿ ವರ್ಷ ಒಟ್ಟಿಗಿಟ್ಟಿಲ್ಲ ಮೈಲ್ ಶಕ್ತಿ ಇಲ್ಲ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಎಷ್ಟು ಜನ ಸತ್ತೋರ ಅನ್ನೋ ಸಂಖ್ಯೆ ನನಗೆ ಗೊತ್ತು. ನಿಮಗ್ ಗೊತ್ತಾ? ಗೊತ್ತಿಲ್ಲ. ಅನ್ಎಜುಕೇಟೆಡ್. ಅಷ್ಟ್ ಜನರಲ್ಲಿ ಯಾರಿಗಾದ್ರು ಅರ್ಧ ಇಡ್ಲಿ ಕೊಟ್ಟಿದ್ರು ಬದಿಕೊಂಬಿಡೋರು. ಈ ಅರ್ಧ ಇಡ್ಲಿಲಿ ಒಂದು ಜೀವನೇ ಇದೆ ರೀ. ಇದ್ದಾಗ ಗೊತ್ತಾಗಲ್ಲ, ಇಲ್ದಿರ್ಬೇಕಾದ್ರೇನೆ ಗೊತ್ತಾಗೋದು ಬೆಲೆ. ಹೆಣ್ಣೈಕ್ಳುಗಳಿಗೆ ಬಾಸ್ ಆರ್ಡರ್ ಮಾಡ್ತಾವ್ರ, ಎಲ್ಲಾರು ಇಡ್ಲಿನ ಫುಲ್ ಆಗಿ ತಿನ್ಕೊಂಡು ಹೋಗ್ಬೇಕು. ಇಂಡಿಯಾದಲ್ಲಿ ಹೆಣ್ಣೈಕ್ಳುನ ಹೇಳೋರು ಕೇಳೋರು ಯಾರು ಇಲ್ಲಪ್ಪ. ನಾನು ಒಬ್ನೇ ಉದ್ಧಾರ ಮಾಡ್ಬೇಕು. ಭಾರಿ ಟಫ್ ಇದೆ. ಬಾರ ಕೂತ್ಕೊಳ್ಳ. ಪರವಾಗಿಲ್ಲ ಸರ್. ಕೂತ್ಕೊಳ್ಳ. ನೋಡ ಮರಿ, ಈ ರೂಮು ನಿಂದು. ಅಂದ್ರೆ ನಿಂದಲ್ಲ ಕಣ, ಈ ರೂಮು ನಂದು. ಅದು ನೋಡ, ಫಸ್ಟ್ ಟೈಮ್ ನಾನು ನಿನ್ನ ನೋಡ್ದಲ್ಲ, ಅಯ್ಯೋ ಪಾಪ ಅನ್ಸ್ಬಿಡ್ತೆ ಕಣ. ಅದಕ್ಕೋಸ್ಕರ ನನ್ನ ರೂಮಲ್ಲಿ ನಿನಗೆ ಚೂರೇ ಚೂರು ಜಾಗ ಕೊಟ್ಟಿದ್ದೀನಿ ಕಣ. ಒಂದು ತಿಳ್ಕಳ, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಇದು ನಿನ್ನ ರೂಮು ಅಂತ ಫೀಲಿಂಗ್ ಮಾಡ್ಕೊಳ್ಳೇ ಬೇಡ. ಸರ್, ನನ್ನ 4000 ಡೊನೇಷನ್ ಕಣ, ಡೊನೇಷನ್. ಸರಿ. ಅಮ್ಮ ಯಾಕ ಮಲಗೋಕೆ ಸರ್? ಏಯ್, ಸಿಂಹಾಸನ ಏನಿದ್ರು ರಾಜರಿಗೆ ಮಾತ್ರ ಕಣ. ನಿನ್ನ ಜಾಗ ಅಲ್ಲೇ. ಹಾ, ಎಲೆ ಕೆಳಗ್ ಕೈ ಹಾಕೋ. ಮಂಚದ ಕೆಳಗಡೆ ಕಡೆ ರಾಸ್ಕಲ್. ಸಾರಿ ಸರ್, ಇನ್ನೊಂದು ಹಾಸಿಗೆ ಇದೆಯಾ ಸರ್? ಚಾಪ ಇದೆ, ಹಾಸ್ಕೊಂಡ್ ಪಾಚ್ಕೊಳ. ಯಾಕೋ ಮರಿ ಇಷ್ಟು ಬೇಗ ಮಲ್ಕೋತಾ ಇದೀಯಾ? ಹ್ಞೂ ಸರ್, ನಿದ್ದೆ ಬರ್ತಿದೆ. ಸ್ವಲ್ಪ ಕಾಲ್ ನೋವ್ತಾ ಇದೆ, ಒತ್ತ. ಸರ್, ನಾನು ಲೇಟಾಗಿ ಮಲ್ಕೊಂಡ್ರೆ ಹಾಸಿಗೆ ಮೇಲೆ ಮಲ್ಕೊಬೇಕು ಅನ್ಸುತ್ತೆ ಸರ್. ಇನ್ನೂ ಲೇಟ್ ಆದ್ರೆ ಇನ್ನೂ ಏನೇನ್ ಅನ್ಸುತ್ತೋ. ಇಡಿ ಸುಮ್ನೆ ನಿಮ್ ಪಾಡಿಗೆ ನೀವು ಹೋಗ್ತಿದ್ರಿ. ನಿಮ್ನ ನೋಡಿ ಬೊಂಬೆ ಅದಾಗದೆ ಕಾಲ್ ಜಾರ್ ಬಿದೋಯ್ತು, ಕತ್ ಮುರಿದೋಯ್ತು. ಗಣೇಶನ್ ಕತ್ತು ಪಾರ್ವತಿ ಅಂಟಿಸ್ದಂಗೆ ಬೊಂಬೆ ಕತ್ ನೀವು ಅಂಟಿಸ್ಬಿಟ್ರಿ. ಇದನ್ನ ನಾನು ನೋಡಿಲ್ಲ. ನಿಮ್ದು ತುಂಬಾ ದೊಡ್ಡ ಮನ್ಸು, ನೀವ್ ಯಾರ ಹತ್ರನೂ ಹೇಳಲ್ಲ, ಹಂಗೆ ಹೊಟ್ಟೋಗ್ತೀರಾ. ಇವಾಗ ನಾನ್ ನಿಮ್ನ ಬೈಬಾರ್ದ? ನೀವ್ ಮಾಡಿರೋ ಕೆಲ್ಸ ಗೊತ್ತಾದ್ರೆ ಕಿವಿ ಕೇಳಿಸ್ದಿರೋ ಮೂಗಾನು ಹುಡೀಕ ಬಂದ್ ಬೈತನ್ರಿ. ಆಹಾ, ಮಳ್ಳಿ ತರ ಎತ್ತಿಟ್ಟಿದ್ರಲ್ಲ, ಇದ್ರ ಸೈಡ್ ಎಫೆಕ್ಟ್ಸ್ ಗೊತ್ತೇನ್ರಿ ನಿಮ್ಗೆ? ಶೃಂಗಾರ ಮಾಡ್ಕೊಳಕ್ ಬರ್ತದೆ, ಇದ್ ಗೊತ್ತಾಗಲ್ವಾ? ರೇ ಓನರ್, ಬರ್ರಿ ಇಲ್ಲಿ ಬರ್ರಿ. ಇವಾಗಿರೋದು ಬರ್ರಿ. ಐತೆ ನಿಂಗೆ.
ಬನ್ನಿ ಸರ್, ನೋಡಿ ಬೊಂಬೆ ಹೊಡೆದಾಕ್ಬಿಟ್ಟವ್ರೆ. ಇನ್ನೂ ಏನನ್ ಹೊಡೆದಾಕೋರು, ಅದಕ್ಕೆಲ್ಲ ಇವ್ರ ಹತ್ರನೇ ಕಾಸಿಸ್ಕೊಂಡು ಕಳ್ಸಿರಿ ಆಚೆಗೆ. ಔಟ್. ಡೈರೆಕ್ಟ್ ವಿಂಡೋ ಶಾಪರ್. 500 ರೂಪಾಯಿ ಕೊಡಿ ಮೇಡಮ್. 500? ಏಯ್, ಏನ್ ಹಂಗ್ ನೋಡ್ತಿದ್ಯಾ? ನಾನ್ ಯಾವತ್ತಾದ್ರೂ ನಿನ್ ವಿಷಯಕ್ಕೆ ಬಂದಿದ್ದೀನಾ? ನಾನ್ ಎಲ್ಲಿ ಹೋದ್ರು ನಾನು ಹುಡ್ಕೊಂಡ್ ಬಂದ್ ಬೈತೀಯಾ? ಓಹೋ, ಪಾಪದ ಹುಡ್ಗಿ ಏನಂದ್ರು ಅನ್ಸ್ಕೊತಾಳೆ, ಎಲ್ರ ಮುಂದೆ ತಿರ್ಗ್ ಬೈಯಲ್ಲ ಅಂತಾನಾ? ತಗದ್ ಗುದ್ದ ಅಂದ್ರೆ ಮೂತಿ ಊತ್ಕೊಂಡ್ ಬಿಡ್ಬೇಕು. ಓ, ಮೊಮ್ಮಗ ಇವನು ಊರು ಉದ್ಧಾರ ಮಾಡೋ ತರ ಬಂದ್ ಪೋಸ್ ಕೊಡ್ತಾನೆ. ಇದೇ ಲಾಸ್ಟ್ ಚಾನ್ಸ್. ಇನ್ನೊಂದ್ಸಲ ನನ್ ಹಿಂದೆ ಬಂದೋ, ಈಗ್ಲೇ ಸಾರಿ ಕೇಳ್ಕೊಂಡು ಒಯ್ತಾ ಇರು. ಅಂಜಲಿ, ಬಾಮ ಊಟ ಮಾಡು. ಬಂದೆ ಆಂಟಿ. ಪಾಪ ಮಗಳು ಓದ್ತಾ ಇರ್ಬೇಕಣೆ, ಅವಳನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಓ, ನಿಮ್ಮೊಬ್ರಿಗೆ ಅವಳ ಬಗ್ಗೆ ಕಾಳಜಿ ಅನ್ನೋ ತರ ನಮ್ಗೇನು ಇಲ್ವಾ? ಏನ್ ಅಂಕಲ್ ನಿಮ್ಮಿಬ್ರು ಗಲಾಟೆ? ಏನಿಲ್ಲಮ್ಮ, ಹೊರಗಡೆ ನಾನು ಆವಾಜ್ ಆಗ್ತೀನಿ, ಮನೆ ಒಳಗಡೆ ಇವಳು ನನಗೆ ಆವಾಜ್ ಆಗ್ತಾಳೆ ಅಷ್ಟೇ. ಇದೆಲ್ಲ ಇದ್ದಿದ್ದೆ ಬಿಡು. ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸು? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಓದಮ್ಮ. ಪುಸ್ತಕ ನೋಡಿದಾಗಲೆಲ್ಲ ನಿನಗೆ ನಿಮ್ಮ ಅಪ್ಪನೇ ನೆನಪಾಗಬೇಕು. ಪುಣ್ಯಾತ್ಮ ಯಾರನ್ನೂ ನಂಬಲ್ಲ, ಅಂಥದ್ರಲ್ಲಿ ನಮ್ಮನ್ನು ನಂಬಿ ನಿನ್ನನ್ನು ನಮ್ಮಲ್ಲಿ ಬಿಟ್ಟು ಹೋಗಿದ್ದಾನೆ. ಅಂಜಲಿ, ನಿಮ್ಮ ಅಪ್ಪ ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರ ನಂಬಿಕೆನ ಉಳಿಸು ಪುಟ್ಟ. ನಿನಗೇನು ಬೇಕಿದ್ರು ಇವಳನ್ನೇ ಕೇಳು, ಸಂಕೋಚ ಪಟ್ಕೋಬೇಡ ನಮ್ಮಲ್ಲಿ. ಬೇಗ ಬಂದ್ರೆ ನಾನು ಒಬ್ಳೇ ವೇಟ್ ಮಾಡ್ತಾ ಇದ್ದೀನಿ. ಸರಿ, ಓಕೆ, ಬಾಯ್. ರೇ, ನೋಡಿದ್ರ ನೀವು ಪಕ್ಕದಲ್ಲಿ ಡಸ್ಟ್ಬಿನ್ ಇದ್ರೂ ಜೋಳನ ಆ ಕಡೆ ಎಸಿತಿದಿರಲ್ಲ, ನಿಮ್ಗೇನು ಅನ್ಸಲ್ವಾ? ನಾನು ಎಲ್ಲಿ ಬೇಕಾದ್ರೂ ಎಸಿತೀನಿ, ನಿಮ್ಗೆ ಯಾಕ್ರಿ? ಏನ್ರಿ ನೀವು? ನಾನು ಎಲ್ಲಿದ್ರು ನಾನು ಹುಡ್ಕೊಂಡ್ ಬಂದ್ ಬೈತಿರಲ್ಲ, ನಿಮ್ಮನ್ನ ನೀವ್ ಏನಂತ ಅನ್ಕೊಂಡಿದ್ದೀರಾ? ಹ್ಞೂ ರೀ, ನನ್ ಮಳೆ ಆದ್ರೆ ಇಷ್ಟ, ನಾನ್ ನೆನಿತೀನಿ. ನಾನ್ ನಿಮ್ಮನ್ ಕರ್ದ ನೆನೆಯಕ್ಕೆ? ಆವತ್ತೇನೋ ಇಡ್ಲಿ ಸಾಕಾಯ್ತು, ಅದಕ್ಕೆ ಬಿಟ್ಟೆ. ನಿಮ್ ಕಾಸಲ್ಲ ನಿಮ್ ಕೊಡ್ಸಿದ್ದು? ಏನೋ ಬೊಂಬೆ ಕೈ ಜಾರ್ ಬಿತ್ತಪ್ಪ, ಅದಕ್ಕೆ ಹಂಗ ಬೈಯೋದು ಓನರ್ ಮುಂದೆ. ನಾನ್ ಏನ್ ನಿಮ್ ಋಣದಲ್ಲಿ ಬದುಕ್ತಾ ಇದೀನೇನ್ರಿ? ನಾನೇನ್ ಸಾಕ್ ಮಾಡ್ಗಿದ್ದೀರಾ? ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ ಬೈದಂಗಿದೆ. ಏನ್ ಪ್ರಾಕ್ಟೀಸು? ನಿಮ್ ತಲೆ. ಹಲೋ, ತಡ್ಕೊಳ್ಳಿ, ನನ್ಗೇನ್ ದರ್ದ ಸುಮ್ನೆ ನಿಮ್ಮ ಹತ್ರ ಬಂದು ಬೈಯೋದಿಕ್ಕೆ? ನಿಮ್ ಕಂಡ್ರೆ ಇಷ್ಟ ರೀ, ಅದಕ್ಕೆ ಬೈದೆ ರೀ. ಯಾರಾದ್ರೂ ಇಷ್ಟ ಆದ್ರೆ ಬೈತಾರೇನ್ರಿ? ಅಲ್ಲೇ ಇರೋದು ಪಾಯಿಂಟ್. ಬನ್ನಿ, ನೀವು ಅಣ್ಣ ಅವ್ರದ್ದು ಹೊಸಬೆಳಕು ಸಿನಿಮಾ ನೋಡಿದೀರಾ? ಅಣ್ಣ ಅವ್ರಿಗೆ ಸರಿತಾ ಅವ್ರ ಮೇಲೆ ಇಷ್ಟ ಆದಾಗ ಡೈರೆಕ್ಟ್ ಆಗಿ ಹೋಗಿ ನಿಮ್ ಕಂಡ್ರೆ ಇಷ್ಟ ಅಂತಾನ ಅಂತಾರೆ. ಬೈದು ಒಂದಿಷ್ಟು ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿ ಆಮೇಲೆ ನಿಮ್ ಕಂಡ್ರೆ ಇಷ್ಟ ಅಂತಾರೆ. ನಾವು ಅಣ್ಣ ಅವ್ರ ಫ್ಯಾನ್, ಅದಕ್ಕೆ ಅದೇ ಫಾರ್ಮುಲಾ ಫಾಲೋ ಮಾಡಿದ್ವಿ. ಏನ್ರಿ ನೀವ್ ನನ್ಗಂತ ಮಹಾ ಹೆಲ್ಪ್ ಮಾಡಿದ್ದು? ಏನ್ ಹಿಂಗ್ ಕೇಳ್ಬಿಟ್ರಿ? ಅವತ್ ನಾನ್ ಮಳೆ ನೆನಿಬಿಡಿ ಜ್ವರ ಬರುತ್ತೆ ಅಂತ ಹೇಳಿದ್ರೆ ನೀವ್ ಅಲ್ಲಿಂದ ಹೋಗ್ತಿದ್ರಾ? ಬೈದ್ಮೇಲೆ 2 ನಿಮಿಷ ಸ್ಪಾಟ್ ಅಲ್ಲೇ ಇರ್ಲಿಲ್ಲ, ಗಾಯಬಾಗೋದ್ರಿ, ಡಾಕ್ಟರ್ಗೆ ಪೆನಲ್ಟಿ ಕಟ್ಟ ತಪ್ತಾ? ತಿಂಡಿ ವೇಸ್ಟ್ ಮಾಡಬಾರ್ದು ಅನ್ನೋದು ಯೂನಿವರ್ಸಲ್ ಕಾನ್ಸೆಪ್ಟ್, ಎಲ್ರಿಗೂ ಅನ್ವಯಿಸೋ ಬುದ್ಧಿ ಮಾತು. ನಾವ್ ಇಷ್ಟಪಟ್ಟವರು ಫಾಲೋ ಮಾಡ್ಲಿ ಅನ್ನೋ ಸಣ್ಣ ಆಸೆ, ಅದಕ್ಕೆ ಹೇಳ್ದೆ. ಇನ್ನ ಬೊಂಬೆ ಮ್ಯಾಟ್ರು, ಮೈ ಮೇಲೆ ಪ್ರಜ್ಞೆ ಇರ್ಬೇಕ್ರಿ. ನಾಳೆ ದಿವಸ ಲಕ್ಷಾಂತರ ರೂಪಾಯಿ ಗಿಫ್ಟ್ ತಂದ್ಕೊಟ್ಟೆ ಅನ್ಕೊಳ್ಳಿ, ಮಿಸ್ ಆಗಿ ಕೈ ಸ್ಲಿಪ್ ಆಯ್ತು ಅಂತ ಕೆಳಗಾಕ್ಬಿಟ್ರೆ ನನ್ಗೆಷ್ಟು ಬೇಜಾರಾಗ್ಬೇಡ. ಅದಕ್ಕೆ ಹುಬ್ಳಿ ಸ್ಟೈಲಲ್ಲಿ ಸ್ವಲ್ಪ ಖಾರವಾಗಿ ಕೆಮ್ದೆ. ರೀ, ಈ ಲವ್ ಗಿವ್ ಎಲ್ಲ ನಾನ್ ಮಾಡಲ್ಲ, ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಹಲೋ, ಕೋಲ್ಡ್ ವಾಟರ್ ಕುಡ್ದೆ ಅನ್ಕೊಂಡು ಕೂಲಾಗಿ ಸಮಾಧಾನ ಅಂತ ಅಂದ್ಕೊಳ್ಳಿ. ನಾನೆಲ್ಲ ಹೇಳ್ದೆ ನಿಮ್ನ ಲವ್ ಮಾಡ್ತಾ ಇದ್ದೀನಿ ಅಂತ? ನಿಮ್ ಕಂಡ್ರೆ ಇಷ್ಟ ಅಷ್ಟೇ, ಫ್ಯಾನ್, ನಿಮ್ ಅಭಿಮಾನಿ ರೀ ನಾನು. ಫ್ಯಾನ್ಸ್ನು ದೇವ್ರಂತಾರ, ಗಂಡನ್ನು ದೇವ್ರಂತಾರ. ಈ ಲವ್ ಗಿವ್ ಅಂತೆಲ್ಲ ಸುಮ್ಮನೆ ತಲೆ ಹಾಕೊಂಡು ನನ್ನಂತ ಹ್ಯಾಂಡ್ಸಮ್ ಹುಡುಗನ್ನ ಡಿಸ್ಟರ್ಬ್ ಮಾಡ್ಬಿಡ್ರಿ. ತಿಂದಿರೋ ಜೋಳನ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಿ ಬರ್ಲಾ? ಲವ್ ಮೀ ಆರ್ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್. ರೇ, ಅಂತೂ ಸ್ಟಾರ್ ಆಗ್ಬಿಟ್ರಿ, ಫ್ಯಾನ್ ಆಗ್ಬಿಟ್ನಲ್ಲ.